ಸಂಪತ್ ಅವ್ರ ನೀವು ನಮ್ 120-30 ಮೈಲ್ ಕರ್ಕೊಂಡ್ ಬಂದಿರೋನು ಅವ್ನು ಎಲ್ಲಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಪ್ಪ ಏನಂತ ಹೇಳಿದ್ರು ಲೆಕ್ಕನ ಅರಿವಲ್ಲಂಗ. ಅಮ್ಮ ಇದು ನೋಡ್ರಿ, ಇದಕ್ಕ ಡೆತ್ ವ್ಯಾಲಿ ಅಂತಾರ್ರಿ. ಇದು ನೆವಾಡಾ ಅಂತ ಒಂದು ಸ್ಟೇಟ್ ಐತ್ರಿ, ಅದ್ರಾಗ ಡೆತ್ ವ್ಯಾಲಿ. ಇದಕ್ಕ ಡೆತ್ ವ್ಯಾಲಿ ಯಾಕೆ ಅಂತಾರಂದ್ರ ಬ್ಯಾಕ್ ಇನ್ ದೋಸ್ ಡೇಸ್ ಮೇ ಬಿ 1800s or something, ಯಾವಾಗ ಕ್ಯಾಲಿಫೋರ್ನಿಯಾದಾಗ ಗೋಲ್ಡ್ ರಶ್ ಇತ್ತಲ್ಲ, ಸೊ ಪೀಪಲ್ ಸ್ಟಾರ್ಟೆಡ್ ಮೈಗ್ರೇಟಿಂಗ್ ಟುವರ್ಡ್ಸ್ ದಟ್. ಕ್ಯಾಲಿಫೋರ್ನಿಯಾ ಇಸ್ ಮೇ ಬಿ ಅನದರ್ 400 miles ಫ್ರಮ್ ಹಿಯರ್. ಸೊ ಜನ ಅವಾಗ ಏನ ಕಾರ್ ತೊಗೊಂಡು ಹೋದ್ನೆ, ಬೈಕ್ ತೊಗೊಂಡು ಹೋದ್ನೆ, ನಡ್ಕೊಂಡು ಹೋದ್ನೆ. ಸೊ ಈಗ ನೀವು ನೋಡಿದ್ರೆ ಇಂಥ ಜಾಗದಾಗ ನಡ್ಕೊಂಡು ಹೋದು ಕ್ರಾಸ್ ಮಾಡಿ ಆಬ್ವಿಯಸ್ಲಿ ಸತ್ತು ಹೋಗಿ ಹೋಗ್ತಾರ್ರಿ. ಸೊ ಕೆಲವೊಂದ್ ಜನ ಸತ್ತಾರು, ಇದಕ್ಕೆ ಡೆತ್ ವ್ಯಾಲಿ ಅಂತ ಹೆಸರು ಇಟ್ಬಿಟ್ರು. ಅದು ಇಟ್ಟಾರ ಖರೆ ಹಂಗ ಐತದ ಔಟ್ ಸೈಡ್, ಇಟ್ ಇಸ್ ಜಸ್ಟ್ ಲೈಕ್ ದಟ್. ಸೊ ನಾವು ಒಂದು ಆಲ್ಮೋಸ್ಟ್ ಗುಡ್ದಾಗ ಹೋಗಿ ನೀವು ಸಿಕ್ಕೊಂಡಿದ್ರಿ, ಅಲ್ಲಿ ಇಂತಾಗ ಬರ್ತಾಗ ಸತ್ತು ಹೋಗ್ಬಿಡ್ತೀವಿ. ಕರೆಕ್ಟ್. ಸೊ ಒಂದು ಕರೆಂಟ್ ಲೈನ್ ಇಲ್ಲ. ಏನಿಸ್ತೈತ್ರಿ, ಇವ್ರು ಮೂನ್ ಲ್ಯಾಂಡಿಂಗ್ ಮಾಡ್ಯಾರಲ್ಲ, ನನಗೆ ಏನೋ ಅದು ಫೇಕ್ ಅನಿಸ್ತೈತಿ. ಸ್ಯಾಟರ್ನ್ ಅಪೋಲೋ ತಂದು ಇಲ್ಲೆಲ್ಲ ಹಾರಿಸಿ ಏನು ಒಂದು ಮನಿ ಇಲ್ಲ, ಒಂದು ಕರೆಂಟ್ ಲೈನ್ ಇಲ್ಲ, ಇಂಟರ್ನೆಟ್ ಇಲ್ಲ. ನಾವ್ ಯಾವ್ದೋ ಮಾರ್ಸ್ ಅಥವಾ ಮೂನ್ಗೆ ಹೊಂಟಿವಿ ನೋಡಿದ. ಆಲ್ಮೋಸ್ಟ್ ಲಿಟ್ರಲಿ ಇಲ್ಲ, ಮೊಬೈಲ್ ನೆಟ್ವರ್ಕ್ ತೋರ್ಸ್ರಿ, ಫೀಲ್ಸ್ ಮೊಬೈಲ್ ನೆಟ್ವರ್ಕ್ ಇಲ್ರಿ. ಸೊ ಇವರು ಇಲ್ಲಿ ಜನ ನೆಮ್ಮದಿ ಬರ್ಬೇಕು, ನೆಮ್ಮದಿ ಬೇಕಂತ ಹೇಳಿ ಇಲ್ಲಿ ಕ್ಯಾಂಪಿಂಗ್ ಬರ್ತಾರ. ಹೌದಾ? ಕ್ಯಾಂಪಿಂಗ್ ಬಂದ್ ಇದ್ದ ಏನು ಕ್ಯಾಂಪಿಂಗ್ ಮಾಡಿ ಹೋಗ್ತಾರಂತ. ಓಕೆ, ನಮ್ಮ ಕಡೆ ಅಂತ ಆಗೋದಿಲ್ಲ. ನಾವತ್ತು ಇದು ಕಾಣದ ಕಡಲಿಗೆ ಒಂಥರ ಇದು ಹಂಗಿದ, ಎಲ್ಲಿ ಹೊಂಟದ ಗೊತ್ತಿಲ್ಲ, ಒಟ್ಟು ಹೊಂಟತ್ತಿದ. ಹಂಗ ಹೋದ್ರೆ ಕ್ಯಾಲಿಫೋರ್ನಿಯಾ ಮುಟ್ಬಿಡ್ತೀವಿ, ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್. ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಇಲ್ಲೊಂದು 0.7 miles ಅಂತ ತೋರ್ಸಕತ್ತೈತ್ರಿ. ಇನ್ನು 6 miles ಹೋಗಿ ನೋಡೋಣ. ನಮ್ಮ ದೋಸ್ತ ಪ್ರಶಾಂತನ ಒಂದು ಅವಾಗೇನು ಇಷ್ಟು ಡೀಪ್ ಆಗಿ ನೋಡಿಲ್ಲಾಗಿತ್ತು ನಾವು, ರಾತ್ರಿ ಆಗಿಬಿಟ್ಟಿತ್ತು. ಓಕೆ, ಈಗ ಸ್ವಲ್ಪ ಬೆಳಕೈತಿ, ಎಲ್ಲ ನೋಡಿ. ಓಕೆ, ನಮ್ಮ ದೋಸ್ತ ತೋರಿಸಿ ಫೋನ್ ಅಂತ ನಾವು ಹೊತ್ತು ಬಿಡಪ್ಪ ಇದು. ಓಕೆ, ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇದು ಲೈಫ್ದು. ಅಲ್ಲಿ ನೋಡಿ ಗಾಡಿ ಟರ್ನ್ ನೋಡ್ಲಿ, ಅಲ್ಲಿ ಹಂಗೆ ಬಂದ ವಿಟ ನೋಡಿದೆ ಕ್ಯಾಂಪಿಂಗ್ ಕ್ಯಾರವನ್ ತೊಗೊಂಬಂದ ನಾವು. ಓಕೆ, ಸೊ ಅವ್ರ they will bring their caravan here, they will maybe they'll rest for like if they want, they will rest for like